In Egypt, after a person dies, they take the person's heart and they weigh it against a piece of feather. ಸೊ ಹೆಂಗೆ ನಮಗೆ ಇಲ್ಲಿ ನಮ್ಮದ್ರಲ್ಲಿ ಚಂದ್ರಗುಪ್ತ ಅಂತೀನಿ. ಯಾರೋ ಯಮನ್ ಜೊತೆ ಇನ್ನೊಬ್ರು ಇರ್ತಾರಲ್ಲ, ಅವ್ರ ಹೆಸರೇನು? ಚಿತ್ರಗುಪ್ತ ಮತ್ತು ಯಮ ಹೆಂಗಿರ್ತಾರೋ ಅದೇ ಥರ ಅಲ್ಲಿ ಒನ್ ಗಾಡ್, ಐ ಡೋಂಟ್ ನೋ ಯಾವ ಗಾಡ್. ಸೊ ಇದು ಗೂಗಲ್ ಮಾಡಿ, ಐ ಆಮ್ ಜಸ್ಟ್ ಟೆಲ್ಲಿಂಗ್ ಇಟ್ ವೇಗ್ಲಿ ಟು ಗೆಟ್ ಅ ಪಾಯಿಂಟ್ ಅಕ್ರಾಸ್. ಒಂದು ಗಾಡ್ ಇರ್ತಾರೆ. ಸೊ ದೇ ಟೇಕ್ ಒಬ್ಬ ಮನುಷ್ಯ ಯಾರು ಸತ್ತಿ ಬಂದಿರ್ತಾರೋ ಅವ್ರದ್ದು ಹೃದಯ ತೊಗೊಂಡು ಒಂದು ತಕ್ಕಡಿಯಲ್ಲಿ ಒಂದು ಕಡೆ ಹೃದಯ ಇಟ್ಟು ಇನ್ನೊಂದು ಕಡೆ ಒಂದು ಫೆದರ್, ಒಂದು ವೈಟ್ ಫೆದರ್, ಅದು ಆ್ಯಕ್ಚುಲಿ ಅದು ಒಂದು ಫೆದರ್ನ ಇಟ್ಟು ಮೆಷರ್ ಮಾಡ್ತಾರೆ. ಏನು ಅದರದ್ದು ಸಿಗ್ನಿಫಿಕೆನ್ಸ್ ಅವ್ರು ವಾಟ್ ಅವರು ಪ್ರೂವ್ ಮಾಡೋಕ್ಕೆ ಹೋಗ್ತಾ ಇದ್ದಿದ್ದು ಅಂತಂದರೆ, ಬೇಸಿಕ್ಲಿ ನಿಮ್ಮ ಹೃದಯನ ನೀವು ಒಂದು ಫೆದರ್ಗೆ ಆಗುವಷ್ಟು ಅಟ್ಲೀಸ್ಟ್ ಉಪಯೋಗಿಸಿದ್ದೀರಾ. ಅಂದರೆ ಆ ತಕ್ಕಡಿಲಿ ಇಟ್ಟಾಗ ಫೆದರ್ಕಿನ ವೆಯ್ಟ್ ಸ್ವಲ್ಪ ಜಾಸ್ತಿ ಬರಬೇಕು ನಿಮ್ಮ ಹೃದಯದ. ಅಷ್ಟು ಬರೋಕ್ಕಾಗಿಲ್ಲ ಅಂದರೆ ನೀವು ಏನಕ್ಕೆ ಲಾಯಕ್ಕಿಲ್ಲ ಅಂತ ಅಂದ್ಬಿಟ್ಟು ದೇ ಯೂಸ್ ಟು ಸೆಂಡ್ ದೆಮ್ ಟು ಹೆಲ್, ನರ್ಕಕ್ಕೆ ಕಳ್ಸೋರು ಅವ್ರನ್ನ. ಇಲ್ಲ ಬೇಡ, ಏನು ಇಷ್ಟು ಮಾಡೋಕ್ಕಾಗಿಲ್ವ ನಿಮ್ಮ ಕೈಯಲ್ಲಿ ಅಂತ ಏನಕ್ಕೆ ಹೇಳಬೇಕು ಅಂತ ಅನಿಸ್ತು ನನಗೆ. ಅಂತಂದರೆ ಪರ್ಸ್ನಲಿ ಯೂಶ್ವಲಿ ಎಲ್ಲ ಲಾಟ್ ಆಫ್ ಬೇರೆ ಕಲ್ಚರ್ಸಲ್ಲಿ, ಎಲ್ಲೇ ಕ್ರಿಶ್ಚಿಯಾನಿಟಿ ಇರಲಿ, ಇಸ್ಲಾಮ್ ಇರಲಿ, ಎಲ್ಲ ಟೆಸ್ಟ್ ಮಾಡೋದು ನೀವು ಏನು ಪಾಪಗಳು ಮಾಡಿದ್ದೀರಾ, ಏನು ಪುಣ್ಯಗಳು ಮಾಡಿದ್ದೀರಾ ಅದ್ರ ಮೇಲೆ. ಪುಣ್ಯ ಅಂದರೆ ಏನು? ಇನ್ನೊಬ್ರಿಗೆ ಒಳ್ಳೇದು ಮಾಡೋದು ಅಷ್ಟೇ. ಅದಕ್ಕೆ ನೀವು ಹೃದಯ ಉಪಯೋಗಿಸ್ತಿರೋ ಬಿಡ್ತಿರೋ ಸೆಕೆಂಡ್ರಿ, ನೀವು ಒಳ್ಳೇದು ಹಂಗೆ ಮಾಡ್ಬೋದು. ಐ ಡೋಂಟ್ ನೋ, ಹೇಳಿ, ಲೈಕ್ ಯು ಕಿಡ್ ಡಿಬೇಟ್ ದಿಸ್, ಬಟ್ ಐ ವುಡ್ ಸೇ ಏನು ಒಳ್ಳೇದು ಮಾಡೋಕ್ಕೆ ನೀವು ಹೃದಯ ಉಪಯೋಗಿಸ್ಬೇಕು ಅಂತೇನಿಲ್ಲ. ಬಟ್ ಪ್ರೀತಿ ಮಾಡೋಕ್ಕೆ ಹೃದಯ ಉಪಯೋಗಿಸ್ಲೇಬೇಕಪ್ಪ. ಲೈಕ್ ಯಾರನ್ನೇ ಇರಲಿ, ನೀವು ಪ್ರೀತಿಯಿಂದ ಕೊಡೋ ದಾನನೂ ಪುಣ್ಯ ಆಗ್ಬೋದೇನೋ ಹೆಂಗೋ, ಬಟ್ ಮೇನ್ಲಿ ಯಾವುದು ಹೃದಯ ಉಪಯೋಗಿಸಿದ್ರೆ ಪುಣ್ಯ ಜಾಸ್ತಿ ಆಗ್ಬೋದೇನೋ. ಬಟ್ ಮೇನ್ ಥಿಂಗ್ ಇಟ್ಸ್ ಲೈಕ್ ಅವ್ರು ಡೈರೆಕ್ಟಾಗಿ ನೀನು ಒಳ್ಳೆಯವನಾಗಿದೆಯಾ ಕೆಟ್ಟವನಾಗಿದೆಯಾ ಪ್ರಶ್ನೆ ಬರಲೇ ಇಲ್ಲ. ಅದು ನೀವು ಹೃದಯ ಉಪಯೋಗಿಸ್ತೀರೋನು ಒಳ್ಳೆಯವನಾಗಿರ್ಬೋದು. ನನಗೆ ಹೃದಯ ಉಪಯೋಗಿಸೋಕೆ ಇಷ್ಟ ಇಲ್ಲ. ಸೊ ನಾನು ಒಳ್ಳೆಯವನಾಗಿರ್ಬೋದು, ಹೃದಯ ಉಪಯೋಗಿಸ್ತೀರ, ಕೆಟ್ಟವನಾಗ್ತೀರ, ಹೃದಯ ಉಪಯೋಗಿಸ್ತೀರ, ನಾನು ನೀಟಾಗಿ ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ಬೋದು. ಬಟ್ ಅವ್ರದ್ದು ಇದರಲ್ಲಿ ಏನಿತ್ತು ಅಂತಂದರೆ, ನಿನಗೆ ಕೊಟ್ಟಿರೋದು ಒಂದು, ನೀನು ಆ ಹೃದಯನ ಒಂದು ಫೆದರಷ್ಟು ಉಪಯೋಗ್ಸೋಕ್ಕಾಗಿಲ್ಲ ಅಂದರೆ ಇನ್ನು ನೀವು ಬದುಕಿ ಏನು ಪಾಯಿಂಟು ಅಂತ. ಆ್ಯಂಡ್ ಐ ಥಿಂಕ್ ನಂಗೆ ಆ್ಯಕ್ಚುಲಿ ಗೊತ್ತಿಲ್ಲ ಏನಕ್ಕೆ ನನ್ನ ತಲೆಗೆ ಇಷ್ಟೊಂದು ತಲೆಗೆ ಬಂತು ಅಂತ. ಬಟ್ ನೋಡೋಕ್ಕೆ ಹೋದರೆ ಮೇ ಬಿ ನಾವು ಯಾವಾಗಲೂ ತಲೆಯಿಂದ ಯೋಚನೆ ಮಾಡೋದ್ರ ಬದಲು ಸಮ್ಟೈಮ್ಸ್ ಹೃದಯದಿಂದ ಯೋಚನೆ ಮಾಡಿದ್ರೆ ಬೆಟರ್ ಅನಿಸುತ್ತೆ. ಹೃದಯದಿಂದ ಯೋಚನೆ ಮಾಡೋಕ್ಕಾಗಲ್ಲ. ಸೊ ಮೈ ಪಾಯಿಂಟ್ ಬೀಯಿಂಗ್, ಯೋಚನೆ ಮಾಡಬೇಡಿ. ಹೃದಯ ಏನು ಅನಿಸುತ್ತೆ ಸ್ವಲ್ಪ ಹೋಗಿ ನೋಡಿ, ಪ್ರೀತಿ ಮಾಡಿ ಸ್ವಲ್ಪ. ನಾನು ಬರೀ ಹುಡುಗಿನೇ ಅಥವಾ ಹುಡುಗನ್ನೇ ಪ್ರೀತಿ ಮಾಡಿ ಅಂತಂತಿಲ್ಲ. ನಾನು ಹೇಳ್ತಿರೋದು ಯಾರನ್ನಾದರೂ ಏನಾದರೂ, ಬಟ್ ಒಂದು ಸ್ವಲ್ಪ ಪ್ರೀತಿಯಿಂದ ನೋಡಿದ್ರೆ ಏನು ತಪ್ಪೇನಿಲ್ಲ. ಆ್ಯಂಡ್ ಅಟ್ಲೀಸ್ಟ್ ಬರೀ ಪ್ರೀತಿ ಅಂದರೆ ಒಂದು ಸತಿ ಅನ್ಕೊಬೋದು ಏನು ಪ್ರೀತಿ ಅನ್ನೋದು. ಮೇ ಬಿ ಪಾಯಿಂಟ್ ಇದ್ದಿದ್ದು ನೀವು ಇನ್ನೊಬ್ರಿಗೆ ಖುಷಿ ಕೊಟ್ಟಿದ್ದೀರಾ ನಿಮ್ಮ ಜೀವನದಲ್ಲಿ, ಇನ್ನೊಬ್ರನ್ನ ನಗಿಸಿದ್ದೀರಾ, ಅಥವಾ ಇನ್ನೊಬ್ಬರಿಗೆ ಸಹಾಯವಾಗಿ ನಿಮ್ಮನ್ನ ಜ್ಞಾಪಿಸ್ಕೊತಾರ, ಯಾರೇ ಆಗಿರ್ಬೋದು, ಏನಕ್ಕೆ ಆಗಿರ್ಬೋದು. ಇಟ್ ಕುಡ್ ಬಿ ಎ ಸ್ಮಾಲ್ ಥಿಂಗ್. ನೀವು ಬೇಕಂದರೆ ದೇವಸ್ಥಾನ ಆಚೆಗೆ ಕೂತಿರೋರಿಗೆ ಒಂದು ₹5 ಕೊಟ್ಟಿರ್ಬೋದು, ಅಥವಾ ಅವ್ರನ್ನ ಹಾಕಿರ್ಬೋದು, ಎನಿಥಿಂಗ್. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನೀವು ಅನ್ಕೊಬೋದು ಆ ಥರ ಮಾಡಿದಿರೋರು ಯಾರೂ ಯಾರೂ ಇರೋದೇ ಇಲ್ಲ, ಚಾನ್ಸೇ ಇಲ್ಲ, ಏನಾದರೂ ಸ್ವಲ್ಪ ಖುಷಿ ಕೊಟ್ಟಿರ್ತಾರೆ ಅಂತ. ನಾನು ಹೇಳ್ತೀನಿ, ಇನ್ ಮೈ 25 years ಆಫ್ ಎಕ್ಸಿಸ್ಟೆನ್ಸ್, ನಾನು 25 ವರ್ಷ ಆಗಿ ಹುಟ್ಟಿ ನನಗೆ ಈಗ ಡೌಟ್ ಬರ್ತಾಯಿದೆ. ಇಸ್ ಲೈಕ್ ನಾನು ಆ್ಯಕ್ಚುಲಿ ಯಾರಿಗಾನ ಖುಷಿ ಕೊಟ್ಟಿದ್ದೀನ ಅಂತ. ಬರೀ ಬಿಕಾಸ್ ನಾನು ನೋಡಿರೋ ಪ್ರಕಾರ ನಾನು ಬರೀ ಜಗಳ ಆಡಿದ್ದೀನಿ ಅಂತಲೇ ನಂಗೆ ಅನಿಸುತ್ತೆ. ಅಥವಾ ಬರೀ ಕಿತ್ತಾಡಿರೋದು, ಬರೀ ಜಗಳ ಆಡಿರೋದು, ಬರೀ ಒಟ್ಟಿಗಿದ್ದು ಎಲ್ಲ ಮಾಡಿದ್ವಿ. ಬಟ್ ಏನೋ ನಾನು ಅಂದ್ಕೊಂಡಿರೋ ಪ್ರಕಾರ ನಾನು ಅಷ್ಟೊಂದು ಖುಷಿ ಕೊಟ್ಟಿಲ್ವಾ ಅದು ಅನಿಸ್ಬಿಡುತ್ತೆ ಒಂದೊಂದ್ಸತಿ. ಸೊ ಇಫ್ ದೇರ್ ಇಸ್ ಸಂಬಡಿ ಯಂಗರ್, ಐ ವುಡ್ ಸೇ ಲಾಜಿಕ್ ಎಲ್ಲ ಬಿಡಿ, ಪ್ರೀತಿ ಮಾಡಿ ಅಷ್ಟೇ. ಆ್ಯಂಡ್ ಒನ್ ಮೋರ್ ಥಿಂಗ್, ಲಾಸ್ಟ್ ಥಿಂಗ್, ಐ ವಿಲ್ ಜಸ್ಟ್ ಗೋ, ಐ ವೋಂಟ್ ಬಾದರ್. ಬಟ್ ದ ಥಿಂಗ್ ಈಸ್, ರಿಲೇಷನ್ಶಿಪ್ಸ್ಗೂ ಇವಾಗ ಬಂದಾಗ ಇಟ್ಸ್ ಆಲ್ ಬೇಸ್ಡ್ ಆನ್ ವಾಟ್ ಕ್ಯಾನ್ ಯು ಬ್ರಿಂಗ್ ಟು ದ ಟೇಬಲ್. ನೀವೇನು ಮಾಡ್ತೀರಾ, ಅವ್ರೇನು ಮಾಡ್ತಾರೆ,
ಪ್ಲಸ್ ಇನ್ಸ್ಟಾಗ್ರಾಮ್ನಿಂದ ಏನಾಗ್ಬಿಟ್ಟಿದೆ ಇವಾಗ, ನೀವು ಏನು ಇಮ್ಯಾಜಿನೇಷನಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಮುಂಚೆ ನಾನು ಹುಡುಗ ಹಂಗಿರಬೇಕು, ಇವಾಗ ಇನ್ಸ್ಟಾಗ್ರಾಮಲ್ಲಿ ತೋರಿಸ್ಬಿಟ್ಟಿದ್ದಾರೆ ಹೀಗೆ ಬರೋದು ಹೀಗೆ ಆಗೋದು ಅಂತ. ಸೊ ನಿಮ್ಗೆ ಎಕ್ಸ್ಪೆಕ್ಟೇಷನಿಂದ ನಿಮಗೆ ಏನು ನೋವಾಗುತ್ತೆ ಅದು ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ ಅನ್ಸುತ್ತೆ ಇವಾಗ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಅದೆಲ್ಲ ತೋರಿಸ್ತಾ ಇದ್ದಾರೆ, ನೀನೇನು ಮಾಡ್ತಿಲ್ವಲ್ಲ ಅಂತ. ಬಟ್ ನಾವು ಇನ್ಸ್ಟಾಗ್ರಾಮೆಲ್ಲ ಬರೋಕ್ಕಿಂತ ಮುಂಚೆ ನಾವೆಲ್ಲ ಪ್ರೀತಿ ಮಾಡಿದಾಗ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ದೇರ್ ವಾಸ್ ಲಿಟ್ರಲಿ ನೋ ಎಕ್ಸ್ಪೆಕ್ಟೇಷನ್ ಆಫ್ ಎನಿಥಿಂಗ್. ಆರ್ ಮೇ ಬಿ ನನಗೆ ಸಿಕ್ಕಿದ ಪ್ರೀತಿ ಯಾವಾಗ ಅಷ್ಟು ಚೆನ್ನಾಗಿತ್ತೇನೋ, ಐ ಆಮ್ ಪ್ರಿಟಿ ಶ್ಯೂರ್. ಯಾರು ನೀವು ನೋಡಿದ್ರು ಹೇಳ್ಬೋದು. ಬಟ್ ಆವಾಗ ಅಷ್ಟೊಂದು ಕಾಸಿನ ಮೇಲೆ ಇದ್ರ ಮೇಲೆ ಇರಲಿಲ್ಲ ಅಂತ. ಕಾಸು ಮಾಡಬಾರ್ದು ಅಂತಿರಲಿಲ್ಲ, ಕಾಸು ಮಾಡಲೇಬೇಕಾಗಿತ್ತು. ಇದೇ ಇನ್ ದ ಸೆನ್ಸ್ ಯಾರು ಏನು ಬಡವ್ರ ಥರ ಇರಿ, ಬಡವರು ಹಂಗೆ ಅಂದೆ ಅಂತಲೇ ಹೇಳ್ತಿಲ್ಲ. ಬಟ್ ಮೇಜರ್ಲಿ ಇಟ್ ವಾಸಂಟ್ ಡಿಪೆಂಡೆಂಟ್ ಆನ್ ದ್ಯಾಟ್. ಒಬ್ರು ಇನ್ನೊಬ್ರನ್ನ ಪ್ರೀತಿ ಮಾಡಿದರೆ ಅದು ಮ್ಯಾಟ್ರೇ ಆಗಿರಲಿಲ್ಲ ಯಾವತ್ತು. ಎಲ್ಲ ಒಟ್ಟಿಗೆ ಮಾಡ್ತಾಯಿದ್ವಿ. ನೀನು ಮನೇಲಿ ಕಾಸು ಕದೀತೀವಿ, ನಾನು ಮನೇಲಿ ಕಾಸು ಕದೀತೀವಿ. ನೀನು ಆಚೆ ಬರ್ತೀನಿ, ನೀನು ಸುಳ್ಳು ಹೇಳ್ತೀನಿ, ನಾನು ಸುಳ್ಳು ಹೇಳ್ತೀನಿ, ನಾನು ಟ್ಯೂಷನ್. ಅದೊಂದು ಇದಿತ್ತು. ಇವಾಗ ಮೇ ಬಿ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಎವ್ರಿಥಿಂಗ್ ಇಸ್ ಕಂಡೀಷ್ನಲ್ ಅನ್ಸುತ್ತೆ ಇವಾಗ ಸ್ವಲ್ಪ, ಅಥವಾ ಆವಾಗಲೂ ಇತ್ತೇನೋ. ಇಟ್ ಜಸ್ಟ್ ಸೀಮ್ಸ್ ಲೈಕ್ ನೀವು ತುಂಬ ಎಕ್ಸ್ಪೆಕ್ಟೇಷನ್ಸ್ ಅಷ್ಟು ಹಾಕೊಂಡ್ಬಿಟ್ಟಿದ್ದೀರ ನೀವು, ಹಿಂಗಿರ್ಬೇಕು ಅಂತ. ನೀವು ಒಬ್ಬರು ಪ್ರೀತಿ ಮಾಡೋಕ್ಕೆ ಮೇನಾಗಿ ಬೇಕಾಗಿರೋದೇ ಅವರಾಗಿ ಹೆಂಗಿದ್ದಾರೆ ಅಂತ, ನೀವಾಗಿ ಹೆಂಗಿದ್ದೀರ ಅಂತ. ನೀವಿಬ್ಬರೂ ಸೇರಿ ನಾನಾಗಿ ನೀನಾಗಿ, ನನಗೆ ನೀನು ಇಷ್ಟ, ನಿನಗೆ ನಾನು ಇಷ್ಟ, ಅದರಲ್ಲಲ್ವ ಪ್ರೀತಿ ಇರೋದು. ನೀವು ಎಲ್ಲದರಲ್ಲೂ ಇನ್ಸ್ಟಾಗ್ರಾಮ್ನಲ್ಲಿ ಏನೋ ಇದೆ, ಆಚೆ ಏನೋ ತೋರಿಸಿದ್ರು, ಪಿಕ್ಚರಲ್ಲಿ ಏನೋ ಇದೆ, ಒಂದೊಂದು ಸತಿ ಜಾತಿ ಪ್ರಕಾರ ಹಿಂಗಿದೆ, ಅಥವಾ ಫ್ಯೂಚರ್ ಪ್ರಕಾರ ಹಿಂಗಿದೆ. ಇದನ್ನೆಲ್ಲ ನೋಡ್ಕೊಂಡು ಹೋಗಿದ್ರೆ ನೀವು ಯಾರು ಯಾವತ್ತೂ ಪ್ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್ ಆಟ್ ಆಲ್. ಸೊ ನೀವು ಪ್ರೀತಿ ಮಾಡಲೇಬೇಕು ಅಂತಿದ್ರೆ, ಡೂ ಇಟ್ ವಿತ್ ಸಂಬಡಿ ಹೂ ಡಸಂಟ್ ಆಸ್ಕ್ ಆಲ್ ಆಫ್ ದಿಸ್. ಅಲ್ಲ, ಮಾತಾಡ್ಕೊಳ್ಳಿ, ಪರವಾಗಿಲ್ಲ. ಐ ಆಮ್ ನಾಟ್ ಸೇಯಿಂಗ್ ಈ ಥರ ಜೋಕ್ ಮಾಡಬಾರ್ದು, ಏನೋ ನೀನು ಹಂಗೆ ಹಿಂಗೆ ಅಂತ, ಅದೆಲ್ಲ ಇರುತ್ತೆ. ಬಟ್ ಕಂಡೀಷ್ನಲ್ಲಿ ಪ್ರೀತಿ ಮಾಡೋದೇನಿದ್ರೆ ಅದು ನೀವಾಗಲೇ ನಿಲ್ಲಿಸ್ಬಿಡಿ. ಇವತ್ತೆಲ್ಲ ನಾಳೆ ಅದು ಹೋಗುತ್ತೆ. ಇವತ್ತಿಲ್ಲ ಅಂದರೆ 10 ವರ್ಷ ಆದಮೇಲೆ ಹೋಗ್ಬೋದು. ಅದನ್ನಕ್ಕೆ ಇವಾಗಲೇ ಮಾಡ್ಕೊತೀರ. ಕಂಡೀಷ್ನಲ್ ಪ್ರೀತಿಗೆ ಬೇಡ ಅಂದ್ಬಿಡಿ. ಆದರೆ ತಿರ್ಗಾ ಅಂತೀನಿ, ಬಟ್ ಒಬ್ಬೊಬ್ಬರು ಆ ಪ್ರೀತಿಯಲ್ಲಿ ನಂಗೆ ನರಳೋದೇ ಇಷ್ಟ, ನರಳ್ಕೊಂಡೇ ಇರ್ತೀನಿ ಅನ್ನೋದು ಸ್ವಲ್ಪ ಜನನೂ ಇದ್ದಾರೆ. ನರಳ್ಕೊಂಡು ಹೆಂಡತಿ ಏನೇ ಮಾಡಿದ್ರು ಪರವಾಗಿಲ್ಲ, ಗಂಡ ಏನೇ ಮಾಡಿದ್ರು ಪರವಾಗಿಲ್ಲ, ಅದು ಒಂಥರ ಪ್ರೀತಿ, ಅದೂ ಮಾಡ್ತಾರೆ. ಬಟ್ ಐ ಥಿಂಕ್ ಅವರು ಇನ್ನೂ ಬೆಟರು ಒಂದು ರೀತಿಯಲ್ಲಿ. ಬಿಕಾಸ್ ಅವ್ರಿಗೆ ಎಷ್ಟು ಸಹನೆ ಇರಬೇಕು ಅಂತ ಅನಿಸುತ್ತೆ. ಬಟ್ ಅದೂ ಇವಾಗ ಕಡಿಮೆ ಆಗಿದೆ ಅನ್ಕೊತೀನಿ. ಬಿಕಾಸ್ ಅಟ್ಲೀಸ್ಟ್ ನೀವು ಒಬ್ಬ ಕೆಟ್ಟವನಿರಲಿ ಒಳ್ಳೆಯವನಿರಲಿ ಇಷ್ಟ ಒಟ್ಟಿಗೆ ಇದ್ದರೆ ಅಟ್ಲೀಸ್ಟ್ ಆಗುತ್ತೆ. ಬಟ್ ಇವಾಗ ನೀವು ಒಟ್ಟಿಗೆನೂ ಇರ್ತಾಯಿಲ್ಲ ಅಂದರೆ ವಾಟ್ ಯುರ್ ಬೇಸಿಕ್ಲಿ ಡೂಯಿಂಗ್ ಈಸ್ ಮೀನಿಂಗ್ನ ಕಿತ್ತಾಕ್ತಾಯಿದ್ದಾರೆ ಎಲ್ಲದರಲ್ಲೂ. ಒನ್ಸ್ ಆ ಸಿವಿಲೈಸೇಷನ್ ಆರ್ ಎನಿಥಿಂಗ್ ಮೀನಿಂಗ್ ಯಾವಾಗ ಕಲ್ತ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ, ಎಸ್ಪೆಷಲಿ ವಿತ್ ರಿಲೇಷನ್ಶಿಪ್ಸ್, ಇನ್ನೊಂದು ಸ್ವಲ್ಪ ವರ್ಷದಲ್ಲಿ ಎಲ್ಲ ಬಿದ್ದೋಗುತ್ತೆ. ನಾಟ್ ಜಸ್ಟ್ ದ್ಯಾಟ್, ಏನೂ ಉಳಿಯಲ್ಲ, ಇಂಡಿವಿಜುವಾಲಿಟಿ ಅನ್ನೋದು ಉಳಿಯಲ್ಲ, ಒಬ್ಬರನ್ನ ಪ್ರೀತಿ ಅನ್ನೋದು ಇರೋದೇ ಇಲ್ಲ. ನಾವೆಲ್ಲ ಈಜಿಪ್ಟ್ ಥರ ಏನಾದ್ರು ನಮಗೆ ಮಾಡಿದ್ರೆ ಎಲ್ಲರೂ ಆಚೆ ಬಂದುಬಿಡ್ತೀವಿ. ಇನ್ ನೆಕ್ಸ್ಟ್ 50 years ಇಫ್ ವಿ ಗೋಯಿಂಗ್ ಲೈಕ್ ದಿಸ್, ಯಾರು ಹೃದಯನೂ ಯೂಸ್ ಮಾಡಿರಲ್ಲ ಅಲ್ಲಿ. ಪ್ಲಸ್ ಇನ್ನೊಂದೇನು ಗೊತ್ತಾ, ಹೃದಯ ಯೂಸ್ ಮಾಡೋಕ್ಕೆ, ಪ್ರೀತಿ ಮಾಡೋಕ್ಕೆ ನಾನು ಹೇಳ್ತಿರೋ ಬರೀ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತಿಲ್ಲ, ಪ್ರೀತಿ ಮಾಡೋಕ್ಕೆ, ನಾಟ್ ಈವನ್ ಟು ಯುವರ್ ಫ್ರೆಂಡ್ಸ್, ಟು ಲವ್ ಯುವರ್ ಫ್ರೆಂಡ್ಸ್ ಆಲ್ಸೋ, ಟು ಅಕ್ಸೆಪ್ಟ್ ದೇರ್ ಫ್ಲಾಸ್ ಆ್ಯಂಡ್ ಎವ್ರಿಥಿಂಗ್. ಅದಕ್ಕೆ ಹೃದಯ ಬೇಕು ಅಂತಂದರೆ ಹೃದಯ ಯೂಸ್ ಮಾಡೋಕ್ಕೆ ಬಾಲ್ಸ್ ಬೇಕು, ಹೃದಯ ಯೂಸ್ ಮಾಡೋಕ್ಕೆ ಗಂಡಸ್ತನ ಬೇಕು. ಅವ್ರು ಗಂಡಸ್ತನ ಅಂತ ನನಗೆ ಮೇ ಬಿ ಐ ಆಮ್ ಬೀಯಿಂಗ್ ಸೆಕ್ಸಿಸ್ಟ್ ಆಗ್ತಿಲ್ಲ, ಬಟ್ ಹೃದಯ ಉಪಯೋಗಿಸೋಕ್ಕೂ ನಿಮಗೆ ತಾಕತ್ತು ಬೇಕು. ಇಲ್ಲ ನಾನು ಪ್ರೀತಿ ಮಾಡ್ತೀನಿ ಪರವಾಗಿಲ್ಲ, ಇವನು ಅವ್ನು ಹಿಂಗಿದ್ರೂ, ಅವ್ನು ಹಿಂಗೆ ಚೈಲ್ಡ್ ಚಪಾತಿ ಥರ ಆಡಿದ್ರು, ಅಥವಾ ಅವ್ನು ಅರ್ಥ ಆಗದಿರೋ ಥರ ಇದ್ರೂ ನಾನು ಅರ್ಥ ಮಾಡ್ಕೊತೀನಿ ಅವನ್ನ ಅಂತ. ಬೀಡ್ ಅ ಗಾಯ್, ಬೀಡ್ ಅ ಗರ್ಲ್, ವೈಫ್, ಹಸ್ಬೆಂಡ್, ಹೂವೆವರ್. ಅದು ಇಲ್ವೇ ಇವಾಗ? ಆ ಥರ ಎಲ್ಲ ಮುಂಚೆ ಯಾರ್ಯಾರು, ಅದೇ ಏನಕ್ಕೆ ಅಂದರೆ ಮುಂಚೆ ಯಾರ್ಯಾರು ಆ ಥರ ಎಲ್ಲ ಮಾಡಿದ್ವಿ. ನಾನು ಟ್ರೈ ಮಾಡ್ತೀನಿ, ನಾನು ಪ್ರೀತಿ ಮಾಡಿ ತೋರಿಸ್ತೀನಿ, ನಾನು ನಂಬ್ತೀನಿ ಅಂತ. ಪಾಪ ಅವರೆಲ್ಲ ಬ್ಯಾಡ್ ಎಕ್ಸಾಂಪಲ್ಸ್ ಥರ ಆಗೋಗ್ಬಿಟ್ರು ಒಂದೊಂದು ಕಡೆ. ಜೈಶಾಲಿಗಳಾಗಿರೋರು ತುಂಬ ಇದ್ದಾರೆ, ಬಟ್ ಜೈಶಾಲಿಗಳಾಗೋದಕ್ಕಿಂತ ಬ್ಯಾಡ್ ಎಕ್ಸಾಂಪಲ್ಸ್ ಜಾಸ್ತಿ ಹೈಲೈಟಿಗೆ ಬರ್ತಾರೆ. ಅವ್ರು ಬ್ಯಾಡ್ ಎಕ್ಸಾಂಪಲ್ಸ್ ಜಾಸ್ತಿ ಹೈಲೈಟಿಗೆ ಬಂದು ಪಾಪ ಅಪ್ಪ ಅಮ್ಮಂದಿರು ಮಕ್ಕಳಿಗೆಲ್ಲ ಇವಾಗ ಏನಾಗ್ಬಿಟ್ಟಿದೆ, ಇಷ್ಟು ತೊಗೊಂಡು ಹಿಂಗೆ ಆಗಿದೆಯಲ್ಲ, ಏನಕ್ಕೆ ತೊಗೊಬೇಕು, ಬೇಕಾಗಿಲ್ಲ, ಕಂಡೀಷನ್ಸ್ ಹಾಕೊಂಡು ಹೋಗ್ತೀನಿ, ನೋಡಪ್ಪ ನೀ ಹತ್ರ ಇಷ್ಟು ಕಾಸು ಇರಬೇಕು, ಈ ಥರ ಇಷ್ಟು ಮನೆ ಇರಬೇಕು, ಮನೆ ಬಿಟ್ಟಾಕಿ, ಈ ಥರ ಇಷ್ಟು ಕಾಸು ಇರಬೇಕು, ನೀನು ಹಿಂಗಿರಬೇಕು, ನಾನು ಹಂಗಿರ್ತೀನಿ. ಈ ಕಾಂಟ್ರಾಕ್ಟಲ್ಲಿ ನಿಮ್ಗೆ ಹೆಂಗೆ ಪ್ರೀತಿ ಸಿಗುತ್ತೆ ನನಗೆ ಅರ್ಥ ಆಗ್ತಿಲ್ಲ. ಐ ಡೋಂಟ್ ನೋ. ಬಿಕಾಸ್ ನಾನು ಇವಾಗ ಕೇಳಿರೋ ಕಥೆಗಳೆಲ್ಲದ್ರ ಪ್ರಕಾರ ನೋಡಿದ್ರೆ ಇಟ್ಸ್ ಇಂಪಾಸಿಬಲ್.
ನೀವು ಯಾರಿಗೂ ನೀವು ಬದುಕಿರೋದೇ ವೇಸ್ಟ್ ಅನಿಸ್ಬಿಡುತ್ತೆ ನೀವು ಹಿಂಗೆ ಇರಂಗಿದ್ರೆ. ಇಟ್ಸ್ ನೋ ಪಾಯಿಂಟ್. ಸೊ ಐ ವುಡ್ ಸೇ ಬ್ರಿಂಗ್ ಬ್ಯಾಕ್. ಇನ್ನೊಂದು ಏನಂತಂದರೆ ಅದೇ ಬ್ರಿಂಗ್ ಬ್ಯಾಕ್ ಓ ಜಿ ಇಂಡಿಯನ್ ಲವ್ ಬ್ರಿಂಗ್ ಬ್ಯಾಕ್. ಬಿಕಾಸ್ ನಾವು ಮುಂಚೆ ಸ್ಕೂಲೆಲ್ಲ ಇರ್ಬೇಕಾದ್ರೆ ನಾವು ಯಾರಿಗೋ ಒಬ್ರು ಇಷ್ಟಪಟ್ಟರೆ ನಾವು ಫಸ್ಟ್ ಹೋಗಿ ಹೇ ಐ ಲೈಕ್ ಯು, ಐ ವಾಂಟ್ ಟೇಕ್ ಯು ಔಟ್, ಅದಿರಲಿಲ್ಲ ಐ ಲವ್ ಯು. ಫಸ್ಟ್ ಇದ್ದಿದ್ದೇ ಐ ಲವ್ ಯು ಅಂತ. ನೀವು ಮೆಸೇಜ್ ಕಳಿಸ್ಬೇಕಾದ್ರೆ ಏನೋ ಕೊಡಬೇಕು, ಐ ಲವ್ ಯು. ಅಂದರೆ ನಾವು ಸ್ಟಾರ್ಟ್ ಮಾಡ್ತಿರೋದೇ ಲವ್ವಲ್ಲಿ, ಅಂದರೆ ನೆಕ್ಸ್ಟ್ ಮ್ಯಾರೇಜು ಅಷ್ಟೇ. ಬಟ್ ಸ್ಟಾರ್ಟ್ ಮಾಡ್ತಿದ್ದಿದ್ದೇ ಲವ್ವು. ಎಲ್ಲಿ ಹೊರ್ಟೋಯ್ತದು? ವೇರ್ ಡಿಡ್ ಇಟ್ ಗೋ? ವೇರ್ ಯು ಯೂಸ್ ಟು ಲವ್ ಅ ಪರ್ಸನ್ ಫಸ್ಟ್, ನಾಟ್ ಲೈಕ್ ಸಿ ಡೇಟ್. ಅದು ವೇಸ್ಟ್ ಅಲ್ವಾ? ನಿನ್ನ ಆಡಿ ಲವ್ ಮಾಡ್ತಿದ್ದೀನಿ ಅಂದರೆ ಇದೆಲ್ಲ ಸ್ಟಾರ್ಟಿಂಗ್ ಸ್ಟೆಪ್ಸ್ ಎಲ್ಲ ಲವ್ವಲ್ಲಿ ನೋಡ್ಕೊಂಡು ಹೋಗೋದು ಬೇರೆ. ನಾನು ನಿನ್ನ ಆಡಿ ಲವ್ ಮಾಡ್ತಾಯಿದ್ದೀನಿ, ಆ ಲವ್ವಲ್ಲಿ ನಾವಿಬ್ಬರು ಡೇಟ್ಗೆ ಹೋಗಿ ಅದೆಲ್ಲ ಮಾಡೋದು ಬೇರೆ ಅಲ್ವಾ? ಏನೋ ಮೇನ್ ಪಾಯಿಂಟ್ ವಾಟ್ ಐ ಹ್ಯಾವ್ ಟು ಟೆಲ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್. ಏನು ಹೇಳಬೇಕು ಅಂತಿದ್ದೆ ಅಂದರೆ ಇದೆ, ನಾವೆಲ್ಲ ಈಜಿಪ್ಟ್ ಥರ ಗಾಡ್, ಅಂದರೆ ನಮ್ಮ ದೇವರುಗಳು ಬೇರೆ. ಬಟ್ ಆದರೂ ನಮ್ದಲ್ಲಿ ಪುಣ್ಯಪ ನೋಡಿ, ನಮ್ದಲ್ಲಿ ಸ್ವಲ್ಪ ಸಿಸ್ಟಮ್ ಈಸಿ. ಪುಣ್ಯ ಪಾಪ ನೋಡ್ಕೊಂಡಂಗೆ ಬಿಟ್ಬಿಡ್ತಾರೆ. ಸೊ ನೀನು ಪ್ರೀತಿ ಮಾಡಿಬಿಡು ಪರವಾಗಿಲ್ಲ, ನೀನು ಪುಣ್ಯ ಚೆನ್ನಾಗಿದೆಯಾ ಅಂತೇನೋ, ಅಂದರೆ ನಮ್ಮ ಗ್ರಂಥದ ಪ್ರಕಾರ. ಈಜಿಪ್ಟ್ ಥರ ಇದ್ದರೆ ನಾವೆಲ್ಲ ಎಲ್ಲೋಗ್ಬೇಕಾಗಿತ್ತು. ಬಟ್ ನಾವೇನು ಇದೇ ಉಪಯೋಗಿಸೇ ಇಲ್ಲ ಅಂತ ಹೇಳ್ತಿಲ್ಲ ನಾನು. ಐ ಆಮ್ ಟೆಲ್ಲಿಂಗ್ ಲೈಕ್ ಮೇ ಬಿ ಐ ಥಿಂಕ್ ನಾನು ಅಷ್ಟೊಂದು ಹೃದಯ ಉಪಯೋಗಿಸಿಲ್ಲ ಅಂತ ನನಗನ್ನಿಸ್ತು. ಸೊ ಇಫ್ ದೆರ್ ಈಸ್ ಸಂಬಡಿ, ಇಫ್ ದಿಸ್ ವಿಡಿಯೋ ಫೈಂಡ್ಸ್ ಯು ಎನಿವೇರ್, ಐ ಹೋಪ್ that you at least learn that, so that there's only one heart. And I'll tell you, you can never go wrong with using your heart. ನೀವು ಮೋಸ ಹೋದ್ರೂ ಹೃದಯ ಉಪಯೋಗಿಸಿ ಮೋಸ ಹೋಗೋದ್ರಲ್ಲಿ ಒಂಥರ ಖುಷಿ ಇದೆ. ಆದರೆ ತಲೆ ಉಪಯೋಗಿಸಿ ಮೋಸ ಹೋಗೋದ್ರಲ್ಲಿ ಇರೋಷ್ಟು ಅನ್ಸ್ಯಾಟಿಸ್ಫ್ಯಾಕ್ಷನ್ ಇನ್ಯಾವುದ್ರಲ್ಲೂ ಇಲ್ಲ. ಬಿಕಾಸ್ ತಲೆ ಉಪಯೋಗಿಸಿದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಿ ಮಿಸ್ಟೇಕ್ ಆದರೆ ನಿಮ್ಗೆ ಎಷ್ಟು ಇದಾಗುತ್ತೆ ಅಂತ ನಿಮಗೆ ಗೊತ್ತು. ಸೊ ಆ್ಯಂಡ್ ಐ ಡೋಂಟ್ ಥಿಂಕ್ ಯೂಸ್ ಯರ್ ಹಾರ್ಟ್ ಅಂದರೆ ಎಲ್ಲ ಕಡೆ ಹೋಗ್ಬಿಟ್ಟು ಒಳ್ಳೆಯವ್ರ ಥರ ಅದು ಮಾಡಿ ಅಂತ. ಜಸ್ಟ್ ನಿಮಗೇನು ಇಷ್ಟ ಅನ್ನೋದಕ್ಕಿಂತ ಯು ಪಿ ಎಸ್ ಸಿಯಲ್ಲಿ ಒಂದು ಆನ್ಸರ್ ಬರೀಬೇಕಾದ್ರೆ ಲಾಸ್ಟ್ ಥಿಂಗ್, ಯು ಪಿ ಎಸ್ ಸಿಯಲ್ಲಿ ಒಂದು ಆನ್ಸರ್ ಬರೀಬೇಕಾದ್ರೆ ನಾಟ್ ಇಸ್ ಯು ಪಿ ಎಸ್ ಸಿ, ಎಷ್ಟೊಂದು ಎಕ್ಸಾಮ್ಸಲ್ಲಿ ಏನು ಮಾಡ್ತಾರೆ ಅಂತಂದರೆ ಕರೆಕ್ಟ್ ಆನ್ಸರ್ ಗೊತ್ತಾಗಿಲ್ಲ ಅಂದರೆ ತಪ್ಪು ಆನ್ಸರ್ಗಳನ್ನೆಲ್ಲ ತಗೊಂಡು ಹೋಗ್ತಾರೆ. ಸೊ ಐ ಥಿಂಕ್ ಇಫ್ ಯು ಥಿಂಕ್ ಹೆಂಗೆ ಪ್ರೀತಿ ಕೊಡೋದು ಗೊತ್ತಿಲ್ಲ, ಪ್ರೀತಿ ಇಸ್ಕೊಳ್ಳೋದು ಗೊತ್ತಿಲ್ಲ, ಪರವಾಗಿಲ್ಲ, ಇಸ್ಕೊಳ್ಳೋದು ಗೊತ್ತಿಲ್ಲ ಕೊಡೋದು ಗೊತ್ತಿಲ್ಲ ಅಂತಂದರೆ ಅಟ್ಲೀಸ್ಟ್ ಏನು ಮಾಡಿದರೆ ಇದು ಡೆಫಿನೆಟ್ಲಿ ಪ್ರೀತಿ ಅಲ್ಲ, ಅದನ್ನು ಎಲಿಮಿನೇಟ್ ಮಾಡಿಬಿಡಿ ಅಷ್ಟೇ. ಇಫ್ ದೇರ್ ಇಸ್ ಸಿಚುವೇಷನ್ಸ್ ವೇರ್ ಯು ವುಡ್ ಫೈಟ್, ನಿಮಗೆಲ್ಲೋ ಜಗಳ ಆಡಬೇಕು ಅನ್ನಿಸ್ತಾ ಇದೆ, ಈಗ ನಾನು ಜಗಳ ಆಡ್ತೀನಿ ಅಂತಂದರೆ ಆ ಸಿಚುವೇಶನ್ ಕ್ಯಾನ್ಸಲ್ ಮಾಡಿಬಿಡಿ. ನಾನು ಹಿಂಗೆ ಹೇಳಿದರೆ ನನಗೆ ಅವನಿಗೆ ಬೈಬೇಕಂತಿದ್ದು, ನಾನು ಬೈಬೇಕನ್ನಿಸ್ತು ಬೈದೆ, ಆದರೆ ಅದು ಪ್ರೀತಿ ಅಲ್ಲ ಅಂತ ನನಗೇನೋ ಕನಿಸ್ತಿದ್ದಾನೆ, ಕಿತಾಕಿ ಹೇಳ್ತೀನಿ. ಹೇಳ್ತಾರೆ ಜಗಳನೇ ಆಡಬೇಡಿ, ಏನು ಹೇಳಲೇಬೇಡಿ ಅಂತಲ್ಲ. ಐ ಸೇಯಿಂಗ್ 2 ಮಾತು ಕೆಟ್ಟದ್ದು ಹೇಳಿ 10 ಮಾತು ಖುಷಿ ಬರುತ್ತೆ ಅಂದರೆ ಮಾತಾಡಿ. ಬಟ್ ಇಫ್ ಆಲ್ ವಿ ಕ್ಯಾನ್ ಡೂ ಇಸ್ ಕೀಪ್ ಜಾಬಿಂಗ್, ಜೋಕ್ಸ್ ಹೇಳ್ಕೊಂಡು ಟೀಸ್ ಮಾಡಿಕೊಂಡು, ಪ್ಲಸ್ ಏನು ಗೊತ್ತಾ, ಜೋಕ್ಸು ಟೀಸೂ ಅದು ಮಿತವಾಗಿ ಇದ್ದು ಚೆನ್ನಾಗಿ ಹೋದ್ರೇ ಚೆಂದ. ಅದು ಈ ಎಲ್ಲದಕ್ಕೂ ಟೀಸ್ ಮಾಡಿಕೊಂಡು ಇಫ್ ದ್ಯಾಟ್ ಈಸ್ ದ ಗೇಮ್, ದೆನ್ it's not really joke, is it? You're just hurting each other without knowing. So I would say everybody, okay? But I would tell you it's not easy. Because it needs a lot of courage to love. And I would say ಹಳೆ ಜನ್ರೇಷನಲ್ಲಿ ಹಂಗೆ ಅದೊಂದೇ ಬೇಜಾರು ಅಷ್ಟೇ. ಹಳೆ ಜನ್ರೇಷನಲ್ಲಿ ಎಷ್ಟು ಜನ ಹೃದಯ ಫುಲ್ಲು ಜೋರಾಗಿ ಇಟ್ಕೊಂಬಂದೆಲ್ಲ ಪ್ರೀತಿ ಮಾಡ್ತಾಯಿದ್ರು. ಐ ಮಿಸ್ ಸೀಯಿಂಗ್ ದ್ಯಾಟ್. ನೀವು ಓಪನ್ ಆಗಿ ಯೂಸ್ ಟು ಡೂ ಸೋ ಮಚ್. ಅಂದರೆ ಓಪನ್ ಆಗಿ ಅಂದರೆ ನಾಟ್ ಲೈಕ್ ಪಬ್ಲಿಕಲ್ಲಿ ಅಂತ. ಐ ಆಮ್ ಸೇಯಿಂಗ್ ಪೀಪಲ್ ಯೂಸ್ ಟು ಆನೆಸ್ಟ್ಲಿ ಎಲ್ಲ ಬಿಟ್ಟು, ಇಲ್ಲ ನಾನು ಪ್ರೀತಿ ಆನೆಸ್ಟಾಗಿ ಮಾಡ್ತೀನಿ, ಗೆದ್ದವ್ರು ಎಷ್ಟೊಂದು ಜನ ಇದ್ದರು. ಇವಾಗ ನೋಡೋದ್ರಿಂದ ಒಂಥರ ಆಗುತ್ತೆ. ಅಥವಾ ನಿಜವಾದ ಸಿಚುವೇಶನ್ ಹೆಂಗಿದೆ ಅಂತ ವಿ ಡೋಂಟ್ ನೋ. ಬಟ್ ಐ ಆಮ್ ಟೆಲ್ಲಿಂಗ್, ನಾನು ಇಲ್ಲಿಂದ ಎಲ್ಲೆಲ್ಗೂ ಹೊರಟೋಗ್ಬಿಟ್ಟೆ. ಫೋಕಸ್ ಮಾಡಿಬಿಟ್ಟು ಆನ್ಸರ್ ಹೇಳ್ಬೇಕಾಗಿತ್ತು ನಾನು. ಬಟ್ ಮೈ ಮೇನ್ ಪಾಯಿಂಟ್ ವಾಸ್ ದಿಸ್: ಹೃದಯನ ಅಟ್ಲೀಸ್ಟ್ ಒಂದು ಫೆದರ್ ವೆಯ್ಟ್ ಇರೋ ಅಷ್ಟಕ್ಕಿಂತ ಇನ್ನೊಂದು 5 ಗ್ರಾಮ್ ಜಾಸ್ತಿ ಪ್ರೀತಿಸಿ ಅಷ್ಟೇ, ಇನ್ನೇನಿಲ್ಲ. ಥ್ಯಾಂಕ್ ಯು.